Hello, good morning to all of you. I am Professor and Dr. P. Surendra Padya speaking from Bangalore. Okay, hello, good morning to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ಧನಯೋಗದ ಬಗ್ಗೆ ಒಂದು ಜಾತಕದ ಎಕ್ಸಾಂಪಲ್ ಮುಖಾಂತರ ತಿಳಿಸಕ್ಕಿದ್ದೇನೆ. ಇದೊಂದು ಮೀನ ಲಗ್ನದ ಜಾತಕ. ಎರಡನೇ ಮನೆಯಲ್ಲಿ ರವಿ ಕುಜ ಇದ್ದಾನೆ. ಓಕೆ, ಮೂರನೇ ಮನೆಯಲ್ಲಿ ವಕ್ರಿ ಬುಧ, ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಶುಕ್ರ, 5 ಖಾಲಿ, 6 ಖಾಲಿ, 7 ಖಾಲಿ, 8ನೇ ಮನೆಯಲ್ಲಿ ವಕ್ರಿ ಶನಿ, 9ನೇ ಮನೆಯಲ್ಲಿ ಗುರು ವಕ್ರಿ, 10ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಚಂದ್ರ. ಓಕೆ, ಈಗ ಅವರ ಲಗ್ನ 5 ಡಿಗ್ರಿ 33 ನಿಮಿಷ ಮೀನರಾಶಿಯಲ್ಲಿದೆ. ಸೂರ್ಯ ಅಮಾತ್ಯಕಾರಕನಾಗಿ 19 ಡಿಗ್ರಿ 17 ನಿಮಿಷ ಮೇಷದಲ್ಲಿದೆ. ಚಂದ್ರ 5 ಡಿಗ್ರಿ 49 ನಿಮಿಷ ಉತ್ತರಾಷಾಢ ನಕ್ಷತ್ರ ರವಿಯ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿದ್ದಾನೆ, 2ನೇ ಪಾದ. ಲಗ್ನ ಉತ್ತರ ಭಾದ್ರ ನಕ್ಷತ್ರ 1ನೇ ಪಾದದಲ್ಲಿದೆ. ಕುಜ ಆತ್ಮಕಾರಕನಾಗಿ 27 ಡಿಗ್ರಿ 7 ನಿಮಿಷ ಕೃತ್ತಿಕಾ ನಕ್ಷತ್ರ 1ನೇ ಪಾದದಲ್ಲಿದೆ. ಆಮೇಲೆ ಬುಧ ವಕ್ರಿಯಾಗಿ 1 ಡಿಗ್ರಿ 43 ನಿಮಿಷ 57 ಸೆಕೆಂಡು ಕೃತಿಕಾ ನಕ್ಷತ್ರ 2ನೇ ಪಾದದಲ್ಲಿದೆ. ಬೃಹಸ್ಪತಿ ರೆಟ್ರೋಗ್ರೇಡ್ 15 ಡಿಗ್ರಿ 18 ನಿಮಿಷದಲ್ಲಿದೆ ಅನುರಾಧ ನಕ್ಷತ್ರದಲ್ಲಿ. ಶುಕ್ರ 0 ಡಿಗ್ರಿ 7 ನಿಮಿಷ ಮೃಗಶಿರ ನಕ್ಷತ್ರ 3ನೇ ಪಾದದಲ್ಲಿದೆ. ಶನಿ ರೆಟ್ರೋಗ್ರೇಡ್ 6 ಡಿಗ್ರಿ 36 ನಿಮಿಷದಲ್ಲಿದೆ ಚಿತ್ತಾ ನಕ್ಷತ್ರದ 4ನೇ ಪಾದದಲ್ಲಿ. ರಾಹು 2 ಡಿಗ್ರಿ ಮಿಥುನದಲ್ಲಿ 18 ನಿಮಿಷ ಮೃಗಶಿರ ನಕ್ಷತ್ರ 3ನೇ ಪಾದ. ಕೇತು 2 ಡಿಗ್ರಿ 18 ನಿಮಿಷ ಮೂಲ ನಕ್ಷತ್ರ 1ನೇ ಪಾದ. ಈಗ ಅದನ್ನು ನಾನು ವಿವರವಾಗಿ ಇಲ್ಲಿ ತಿಳಿಸಿದ್ದೇನೆ. ಯಾವ ತತ್ವ ಲಗ್ನ ಇರೋದು ಜಲತತ್ವದಲ್ಲಿದೆ. ಓಕೆ, 1 ಅಂದರೆ ತ್ರಿಕೋಣ ಹಾಗೂ ಕೇಂದ್ರ ಎರಡೂ ಬರ್ತದೆ. ಓಕೆ, ಆಮೇಲೆ ಧನಸ್ಥಾನದಲ್ಲಿ ಕುಜ ಇದ್ದಾನೆ, ಸೂರ್ಯ ಇದ್ದಾನೆ. ಕುಜ ಕೃತಿಕಾ ನಕ್ಷತ್ರದಲ್ಲಿರೋದ್ರಿಂದ ಸೂರ್ಯ ನಕ್ಷತ್ರದಲ್ಲಿ ಇದ್ದ ಹಾಗೆ ಆಯಿತು. ಓಕೆ, ಇದು ಅಗ್ನಿ ತತ್ವ ರಾಶಿ 2ನೇದು. ಆಮೇಲೆ 3ನೇದು ಬುಧ ವಕ್ರಿ 1 ಡಿಗ್ರಿ 43 ನಿಮಿಷ. ಓಕೆ, 1 ಡಿಗ್ರಿ 43 ನಿಮಿಷ. ಇದು ದಕ್ಷಿಣ ದಿಕ್ಕು ಪೃಥ್ವಿ ತತ್ವ. ಆಮೇಲೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ 7 ನಿಮಿಷದಲ್ಲಿ ವೆಸ್ಟರ್ನ್, ದಟ್ ಈಸ್ ವೆಸ್ಟ್ ಸೈಡ್, ಪಶ್ಚಿಮ ದಿಕ್ಕು ವಾಯುತತ್ವದ ರಾಶಿಯಲ್ಲಿ ಕೇಂದ್ರ. ಇದು ಕೇಂದ್ರ 1 4 7 10 ಇಸ್ ಕೇಂದ್ರ, ತಿಳ್ಕೊಳ್ಳಿ. ಆಮೇಲೆ 5ನೇ ಮನೆ ವಾಟರ್ ಕ್ಯಾನ್ಸರ್ ಕಟಕ ರಾಶಿ, ಸೊ ಅದು ಜಲತತ್ವ. 6ನೇ ಮನೆ ಸಿಂಹರಾಶಿ ಅಗ್ನಿತತ್ವ. 7ನೇ ಮನೆ ಕೇಂದ್ರ ಸ್ಥಾನ ಅರ್ಥ ಪೃಥ್ವಿ ತತ್ವ ದಕ್ಷಿಣ ದಿಕ್ಕು. ಶನಿ ಇರುವುದು ತುಲಾದಲ್ಲಿ ಪಶ್ಚಿಮ ದಿಕ್ಕು ವಾಯುತತ್ವ. ಗುರು ವಕ್ರಿಯಾಗಿ ನಾರ್ತ್ ಉತ್ತರದಲ್ಲಿದ್ದಾನೆ, ಸೊ ಜಲತತ್ವ. ತ್ರಿಕೋಣ ಅದು ಕೂಡ 9 ತ್ರಿಕೋಣ 1 5 9. ಆಮೇಲೆ 10 ಕೇಂದ್ರ ಫೈರ್ ಅಗ್ನಿ, ಇದು ಧನುರ್ ರಾಶಿ. ಆಮೇಲೆ ಚಂದ್ರ ಇರೋದು ಮಕರ ರಾಶಿಯಲ್ಲಿ ಪೃಥ್ವಿ ತತ್ವ ದಕ್ಷಿಣ ದಿಕ್ಕು. ಸೊ ಕುಂಭದಲ್ಲಿ ವಾಯುತತ್ವ, ಯಾವ ಗ್ರಹಗಳು ಇಲ್ಲ. ಆಯಿತಾ? ಈಗ ಲಗ್ನ ಜಲತತ್ವದಲ್ಲಿದೆ, ಉತ್ತರ ದಿಕ್ಕಿನಲ್ಲಿದೆ. ರಾಶಿ ಮಕರ ಪೃಥ್ವಿ ತತ್ವದಲ್ಲಿದೆ. ಮೊದಲು ದಿಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ. ಮೀನ ಲಗ್ನ ಉತ್ತರ ದಿಕ್ಕು 1 5 9. 1 ಅಂದರೆ ಸ್ವ ಅಂದರೆ ಪರ್ಸನಾಲಿಟಿ, ಸ್ವಂತ. 5 ಅಂದರೆ ಮಕ್ಕಳು,
9 ಅಂದರೆ ತಂದೆ, 5 ಅಂದರೆ ಅಜ್ಜನ ಮನೆಯೂ ಆಗ್ತದೆ. ಇದೆಲ್ಲ ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇನ್ನು ಪಂಚಮ ಸ್ಥಾನಾಧಿಪತಿ ಯಾವುದು? ಇಲ್ಲಿ ಪಂಚಮ ಸ್ಥಾನ ಅಂದರೆ ಮೀನ, ಮೇಷ, ವೃಷಭ, ಮಿಥುನ, ಕಟಕ. ಅಲ್ಲಿ ಚಂದ್ರ 11ನೇ ಸ್ಥಾನದಲ್ಲಿದ್ದಾನೆ. ಸ್ಥಾನಾಧಿಪತಿ ಪಂಚಮ ಚಂದ್ರ. ಓಕೆ, ಚಂದ್ರ ಎಲ್ಲಿದ್ದಾನೆ? ಚಂದ್ರ ಮಕರದಲ್ಲಿ. ಓಕೆ, 11ನೇ ಸ್ಥಾನ, ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಓಕೆ, ಪಂಚಮ ಸ್ಥಾನಾಧಿಪತಿ ಚಂದ್ರ ದಕ್ಷಿಣ ದಿಕ್ಕಿನಲ್ಲಿದ್ದಾನೆ. ಪಂಚಮ ಸ್ಥಾನಾಧಿಪತಿ ಚಂದ್ರ 11ನೇ ಮನೆಯಲ್ಲಿದ್ದು ಮಕರ ರಾಶಿಯಲ್ಲಿ ಇರೋನು. ಧನಸ್ಥಾನ ಬಗ್ಗೆ ವಿಶ್ಲೇಷಣೆ. ಧನಸ್ಥಾನ ಮೇಷರಾಶಿ, ದಿಕ್ಕು ಪೂರ್ವ ದಿಕ್ಕು. ಯಾಕಂದರೆ ಮೇಷ ಪೂರ್ವ ದಿಕ್ಕಲ್ಲಿದೆ. ಧನಸ್ಥಾನದ ಅಧಿಪತಿ ಕುಜ ಪೂರ್ವ ದಿಕ್ಕಿನಲ್ಲಿದ್ದಾನೆ. ಈ ಕುಜನು ಕೂಡ ಸೂರ್ಯ ನಕ್ಷತ್ರದಲ್ಲಿ ಇರುವುದರಿಂದ ರವಿ ಕುಜ ಒಳ್ಳೆಯ ಫ್ರೆಂಡ್ಸ್, ಆಯಿತಾ? ಸೊ ಇವರಿಗೆ ಇನ್ನೂ ಒಳ್ಳೆಯದೇ ಆಯಿತು. ತಂದೆಯಿಂದಲೂ ಧನ ಹಾಗೂ ಪ್ರಾಪರ್ಟಿಯ ಲಾಭವನ್ನು ಪಡೆಯಬಹುದು. ಯಾಕಂದರೆ ರವಿ ಕಾರಕ ಫಾರ್ ಫಾದರ್. ಕುಜನ ಜೊತೆಯಲ್ಲಿ ರವಿ ಇರುವನು. ರವಿಯು ಕೂಡ ಪೂರ್ವ ದಿಕ್ಕಿನಲ್ಲಿ ಇದ್ದ ಹಾಗಾಯಿತು. ರವಿಯು ತಂದೆಗೆ ಕಾರಕ. ಇನ್ನೂ ಒಂದನ್ನು ಗಮನಿಸಿ, ಎದುರಿನಿಂದ ಶನಿ ಕುಜನ ನಕ್ಷತ್ರವ ಚಿತ್ತ 4ನೇ ಪಾದದಲ್ಲಿ ಇದ್ದದ್ದು ಆತನ ಕುಜನ ಶತ್ರುವಾದರೂ ಕೂಡ ನಕ್ಷತ್ರ ಕುಜನದ್ದೇ ಆದ ಕಾರಣ ಆತನ ಸಂಪೂರ್ಣ ಸಪೋರ್ಟ್ ಇವರಿಗೆ ಸಿಕ್ಕಿ ಹಾಗಾಯಿತು. ಅಲ್ಲಿ ಶನಿ 8ನೇ ಮನೆಯಲ್ಲಿ ಒಳ್ಳೆ ಹುಚ್ಚನಾಗಿದ್ದಾನೆ. ಶನಿಯು ಬೇರೆ ತುಲಾದಲ್ಲಿ. ಶನಿ ಏನು ಮಾಡ್ತಾನೆ ಅಂದರೆ ಧನಸ್ಥಾನದ ಮೇಲೆ ನೋಡುವುದರಿಂದ ಬರುವುದನ್ನು ನಿಧಾನ ಮಾಡ್ತಾನೆ ಅಷ್ಟೇ, ಆದರೆ ಕೊಡುವುದನ್ನು ಕೊಟ್ಟೇ ಕೊಡ್ತಾನೆ. ಶನಿಯ ಅದು ಪ್ಲಸ್ ಪಾಯಿಂಟ್. ಓಕೆ, ಶನಿ ಪಶ್ಚಿಮದಲ್ಲಿ ಇದ್ದುದರಿಂದ ಇವರು ಪಶ್ಚಿಮಕ್ಕೆ ಕುಳಿತರೂ ಕೂಡ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿದರೆ ಇವರಿಗೆ ಧನಲಾಭ ಖಂಡಿತವಾಗುತ್ತೆ. ಓಕೆ, ಪಶ್ಚಿಮ ದಿಕ್ಕಲ್ಲಿ ಕುಳಿತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಏನೇ ಆದರೂ ಪೂಜಾ ಕರ್ಮಗಳನ್ನು ಮಾಡುವುದು ಒಳ್ಳೆಯದು. ಧನಸ್ಥಾನದಲ್ಲಿ ಕುಜ ಇರುವುದರಿಂದ ಕುಜನ ಆಶೀರ್ವಾದಗಳು ಇವರು ಮೇಲೆ ಧನಸ್ಥಾನದ ಮೇಲೆ ಸದಾ ಇರ್ತದೆ. ಇನ್ನು ರವಿ 6ನೇ ಮನೆಯಾಗಿ ಅಧಿಪತಿಯಾಗಿ ಮೇಷದಲ್ಲಿ ಹುಚ್ಚನಾಗಿರೋ, ಅರ್ಥಾತ್ ಇವರಿಗೆ ಇವರ ತಂದೆ ಆಶೀರ್ವಾದಗಳು ಸದಾ ಇರ್ತವೆ ಅಂತ ಅರ್ಥ. ಓಕೆ, ಸೊ ದ್ವಾದಶ ಸ್ಥಾನದ ಅಧಿಪತಿಯಾದ ಶನಿಯು ಇವರ ಅಷ್ಟಮ ಸ್ಥಾನದಲ್ಲಿ ಹುಚ್ಚನಾಗಿದ್ದು ನಿಮ್ಮ ಧನಸ್ಥಾನ ನೋಡುವುದರಿಂದ ನಿಧಾನವಾದರೂ ಕೂಡ ಶನಿಯ ಬ್ಲೆಸ್ಸಿಂಗ್ಸ್ ಇವರ ಮೇಲೆ ಸದಾ ಇರುವುದರಿಂದ ಈಗ ಅಲ್ಲದಿದ್ದರೂ ಲೇಟ್ ಆದರೂ ಕೂಡ ಹಣದ ಹರಿವು ಆಗ್ತದೆ. ಸಪ್ತಮ ಸ್ಥಾನಾಧಿಪತಿಯಾದ ಬುಧನು ಒಂದು ವೇಳೆ ತುಲಾರಾಶಿ ಮನೆಯಲ್ಲಿದ್ದರೆ ಇವರ ಧನವು ಇವರ ಗಂಡನಿಗೆ ಹಾಗೂ ಸಾರ್ವಜನಿಕ ಖರ್ಚಾಗುತ್ತೆ ಎನ್ನಬಹುದು. ಕಾರಣ ಬುಧನು ಸಪ್ತಮಾಧಿಪತಿಯಾದ ಕಾರಣ ಸಪ್ತಮ ಸ್ಥಾನವು ಪಬ್ಲಿಕ್ಕಿಗೆ ಕಾರಕ. 7th ಹೌಸ್ ಇಸ್ ಫಾರ್ ಪಬ್ಲಿಕ್. ಇವರು ಸಂಪಾದನೆ ಮಾಡಿದ ಹಣ ಖರ್ಚಾಗಿ ಹೋಗ್ತದೆ. ಕಾರಣ ದ್ವಾದಶಾಧಿಪತಿಯಾದ ಶನಿಯು ನೋಡುವುದರಿಂದ 12ನೇ ಮನೆ ಖರ್ಚಿನ ಸ್ಥಾನ, ನಷ್ಟದ ಕಾರಣ, ಇನ್ವೆಸ್ಟ್ಮೆಂಟ್. ಓಕೆ, ಅದು ಇನ್ವೆಸ್ಟ್ಮೆಂಟ್ಗಳು ಕೂಡ ಹಾಗೆ. ಸೊ ದಟ್ ಮೀನ್ಸ್ ಇವರು ಒಂದು ಪ್ರಾಪರ್ಟಿಯಲ್ಲಿ 2 ಅಲ್ಲ 3 ಮಾಡ್ತಾರೆ, ಹಾಗೆ 4 ಮಾಡ್ತಾರೆ. ಕುಜ ಇರುವುದು ರವಿಯ ನಕ್ಷತ್ರದ ಕೃತಿಕ 1ನೇ ಪಾದದಲ್ಲಿ. ಪಂಚಮಾಧಿಪತಿಯಾದ ಚಂದ್ರನು ಓಕೆ ಮಕರದಲ್ಲಿ ರವಿಯ ನಕ್ಷತ್ರ ಉತ್ತರಾಷಾಢ 3ನೇ ಪಾದದಲ್ಲಿ ಇರುವುದರಿಂದ ಸ್ವಲ್ಪ ಧನವನ್ನು ಮಕ್ಕಳಿಗೂ ಖರ್ಚು ಮಾಡುವರು. ಕಾರಣ ರವಿಯು ಧನಸ್ಥಾನದಲ್ಲಿರುವ ಕುಜನೊಡನೆ ಇರುವ ಕಾರಣ. ಒಂದು ವೇಳೆ 9ನೇ ಮನೆಯ ಅಧಿಪತಿಯಾದ ಗುರುವಿನ ಮೇಲೆ ಕುಜನ ದೃಷ್ಟಿ ಬಿದ್ದಲ್ಲಿ ಇವಳು ತಂದೆಗಾಗಿ ಖರ್ಚನ್ನು ಮಾಡುತ್ತಾಳೆ ಎಂದು ನಾವು ಅಭಿಪ್ರಾಯ ಪಡಬೇಕು. ಇಲ್ಲಿ ಕುಜನ 8ನೇ ದೃಷ್ಟಿಯು 9ನೇ ಮನೆಯಾದ ಭಾಗ್ಯದಲ್ಲಿ ಇರುವ ಬೃಹಸ್ಪತಿಯ ಮೇಲೆ ಬೀಳುತ್ತದೆ. ಅರ್ಥಾತ್ ಇವಳು ಹಣವನ್ನು ತಮ್ಮ ತಂದೆಗಾಗಿ ಖರ್ಚು ಮಾಡುವರೆಂದು ಅರ್ಥವಾಯಿತು. ಓಕೆ, 9ನೇ ಮನೆಯ ಭಾಗ್ಯದಲ್ಲಿ. ಆಮೇಲೆ ಹೈಯೆಸ್ಟ್ ಇದು ನೋಡಿ, ಸೂರ್ಯ 85 ಸ್ಟ್ರಾಂಗ್. ಯಾವುದು ಸ್ಥಾನ, ದಿಗ್ಬಲ, ಚೆಸ್ಟ್ ಬಲ, ನೈಸರ್ಗಿಕ ಬಲ ಹಾಕಿದಾಗ ಟೋಟಲಿ 85 ಬಂದಿದೆ. ಸೊ ನೆಕ್ಸ್ಟ್ 57 ಚಂದ್ರ ಮಾಡ್ರೇಟ್ ಆಗಿದ್ದಾನೆ, ಮತ್ತು ಉಳಿದೆಲ್ಲ ಮಾಡ್ರೇಟ್ ಆಗಿದೆ. ಸ್ಟ್ರಾಂಗ್ ಸೂರ್ಯನೇ. ಓಕೆ, ಸೂರ್ಯ ಬೇರೆ ಹುಚ್ಚನಾಗಿದ್ದಾನೆ ತಿಳ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಇದರಲ್ಲಿ ನೀವು ನೋಡ್ಕೊಳ್ಳಿ. ವೃಷಭ ಲಗ್ನ 14 ಡಿಗ್ರಿ ದಕ್ಷಿಣ ದಿಕ್ಕು. ಓಕೆ, ಆಮೇಲೆ ಇದು ನೇಟಿವ್ ಧನಸ್ಥಾನಾಧಿಪತಿ ಯಾವುದು? ಬುಧ ಎಲ್ಲಿದ್ದಾನೆ? ಸೂರ್ಯನ ಜೊತೆಗಿದ್ದಾನೆ. ಇಲ್ಲಿ ಸಪ್ತಮದಲ್ಲಿದ್ದಾನೆ. ನೋಡಿ, ಇದು ಇವ್ರದ್ದು ಈ ಪಬ್ಲಿಕ್ಕಿಗಾಗಿ ಖರ್ಚು ಮಾಡ್ತಾರೆ, ಸ್ಪೋರ್ಟ್ಸಿಗಾಗಿಯೂ ಖರ್ಚು ಮಾಡ್ತಾರೆ. ನೋಡಿ, ಧನಸ್ಥಾನ. ಓಕೆ, ಸೊ ಧನಸ್ಥಾನ
ಕುಜ ಇಲ್ಲಿ ನೋಡ್ತಾನೆ ನೋಡಿ, ಇಲ್ಲಿ 12ನೇ ಮನೆ ಅಧಿಪತಿ ಕುಜ ಇಲ್ಲಿದ್ದುಕೊಂಡು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಧನಸ್ಥಾನದ ಬುಧ ಇಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿದ್ದಾನೆ. ಓಕೆ, ಸಪ್ತಮ ಸ್ಥಾನ, ಲಗ್ನದಿಂದ 7ನೇ ಮನೆ ವೃಶ್ಚಿಕ. ಆದರೆ ಒಂದು ತಿಳ್ಕೊಳ್ಳಿ, ಇದು ಒಂದು ಡ್ರೈನೇಜ್ ವಾಟರ್. ವೃಶ್ಚಿಕ ರಾಶಿ ಅನ್ನೋದು ಡ್ರೈನೇಜ್ ವಾಟರ್ ಅಂದರೆ ಇವ್ರದ್ದು ಬ್ಯಾಡ್ದಿದ್ದಕ್ಕೆ ಹೊರಟೋಗುತ್ತದೆ. ಓಕೆ, 5ನೇ ಇದು ಪಂಚಮ ಸ್ಥಾನ ಯಾವುದು? 1 2 3 4 5 ಮಕ್ಕಳು ಅಥವಾ ಅಜ್ಜ. ಓಕೆ, ಇಲ್ಲಿ ಉತ್ತರ ದಿಕ್ಕೆ ನೋಡಿ, ಬುಧ ಇಲ್ಲಿದ್ದಾನೆ. ಓಕೆ, ಉತ್ತರ ಮಕ್ಕಳು ಮತ್ತು ಅಜ್ಜ ಒಂದು ರೀತಿಯಲ್ಲಿ ಹೇಗೆ ಇವರು ನೇಟಿವ್ ಪ್ಲಸ್ ಇವರ ಫಾದರ್, ಗ್ರ್ಯಾಂಡ್ ಫಾದರ್ ಏನಾಗುತ್ತೆ? ಉತ್ತರ ದಕ್ಷಿಣ ನೋಡಿ, ಉತ್ತರ ದಕ್ಷಿಣದಲ್ಲಿ ಇದ್ದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇವರು ಮಾಡಬೇಕಾಗತ್ತೆ. ಉದಾಹರಣೆ ಮೂಲಕ ವೃಷಭ ಲಗ್ನ ಮಕರ ರಾಶಿ. ಮೊದಲ ದಿಕ್ಕುಗಳ ಬಗ್ಗೆ ವೃಷಭ ಲಗ್ನ ದಕ್ಷಿಣ ದಿಕ್ಕು 159 ಈಗ ನಾನು ವಿವರಿಸಿದ್ದು ನೀವು ಮಾಡ್ಕೊಳ್ಳಿ. ಓಕೆ, ಸೂರ್ಯನ ಜೊತೆಯಲ್ಲಿದೆ, ಅರ್ಥ ಮಗು ಮತ್ತು ಅಜ್ಜನಿಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕು 180 ಡಿಗ್ರಿ ಇದೆ. ಪಂಚಮ ಸ್ಥಾನಾಧಿಪತಿ ಬುಧ ಕೇಂದ್ರದಲ್ಲಿ ಇದ್ದರೂ ಇರುವುದು ವೃಷಭ ರಾಶಿಯಲ್ಲಿ, ಗೊಚ್ಚನೀಯರ ರಾಶಿಯಲ್ಲಿ. ಅವರಿಗೆ ಮೊಮ್ಮಗುವನ್ನು ನೋಡಬೇಕೆಂಬ ಆಸೆ ಇರುವುದಿಲ್ಲ ಅಂತ ಅರ್ಥ. ಇನ್ನೊಂದು ಧನಸ್ಥಾನ ಮಿಥುನ ರಾಶಿ, ದಿಕ್ಕು ಪಶ್ಚಿಮ ದಿಕ್ಕು. ಧನಸ್ಥಾನದ ಅಧಿಪತಿ ಬುಧ ಉತ್ತರ ದಿಕ್ಕಿನಿಂದ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಇದ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿ. ಓಕೆ, ಸೊ ಬುಧ ಪೂರ್ವ ದಿಕ್ಕಿನ ಅಧಿಪತಿಯಾದ ರವಿ ಯುತಿಯಲ್ಲಿದ್ದಾನೆ. ಅಂದರೆ ಜಾತಕರು ಧನಲಾಭ ಆಗಬೇಕಾದ್ರೆ ಪಶ್ಚಿಮ ದಿಕ್ಕು, ಬುಧ ಇರೋದು ಉತ್ತರ ದಿಕ್ಕಿನಲ್ಲಿ, ಅಂದರೆ ಇವರು ವ್ಯವಹಾರ ಮಾಡುವ ಸ್ಥಳದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕುಳಿತು ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ಆಗ ಉತ್ತಮ ಅಭಿವೃದ್ಧಿ ಆಗ್ತದೆ ಅಂತ ನಾವು ಹೇಳ್ತೇವೆ. ಧನಸ್ಥಾನವನ್ನು ಕುಜ ನೋಡ್ತಾ ಇದ್ದಾನೆ ಅಂದರೆ ವೃಷಭ ಲಗ್ನಕ್ಕೆ ಧನಸ್ಥಾನಾಧಿಪತಿ ಬುಧ ಆದರೆ ದ್ವಾದಶ ಸ್ಥಾನಾಧಿಪತಿ ಕೂಡ ಕುಜ. ಸಪ್ತಮ ಸ್ಥಾನದ ಅಧಿಪತಿಯಾದ ಕುಜ ಅಷ್ಟಮ ಧಾನದಲ್ಲಿ ಕುಳಿತು ಧನಸ್ಥಾನ ನೋಡ್ತಿದ್ದಾನೆ. ಅಂದರೆ ಇವರು ಹಣ ಸಂಪಾದನೆ ಮಾಡಿದ್ದು ಇವರ ಸುಖಕ್ಕೆ, ಮತ್ತು ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆದ್ದರಿಂದ ಇವರ ಜೊತೆಯಲ್ಲಿ ವ್ಯವಹಾರ ಮಾಡುವ ಜನರಿಗೂ ಕೂಡ ಖರ್ಚು ಮಾಡ್ತಾರೆ. ಇವರು ಸಂಪಾದನೆ ಮಾಡಿದ ಹಣ ಖರ್ಚಾಗಿ ಹೋಗ್ತದೆ, ಕಾರಣ ಅದು ದ್ವಾದಶ ಸ್ಥಾನದ ಅಧಿಪತಿ ನೋಡೋದ್ರಿಂದ. ಕುಜ ಇರೋದು ಕೇತುವಿನ ಮೂಲ ನಕ್ಷತ್ರದಲ್ಲಿ, ಅಷ್ಟಮ ಸ್ಥಾನಕ್ಕೂ ಕೇತುವಿಗೆ ಸಂಬಂಧ ಇದೆ. ಓಕೆ, ಮೀನ ರಾಶಿಯಲ್ಲಿ ಇದ್ದಾನೆ. ಕೇತು ಲಾಭ ಸ್ಥಾನದಲ್ಲಿ, ಕೇತು ಇರುವುದು ಇದರಲ್ಲಿ ಯಾವುದೋ ಮೀನ ಲಾಭ ಸ್ಥಾನದಲ್ಲಿದ್ದಾನೆ. ಕೇತುವನ್ನು ರಾಹು ನೋಡ್ತಾ ಇದ್ದಾನೆ. ರಾಹು ಕೇತು ಒಂದೇ ಆಕ್ಸಿಸ್. ಓಕೆ, ಲಾಭ ಸ್ಥಾನಕ್ಕೆ ಪಾಪಗ್ರಹಗಳ ಸಂಬಂಧ ಇದೆ ಅಂತ ಹೇಳ್ಬೋದು. ಕೇತು ಒಂದು ರೀತಿಯಲ್ಲಿ ಸ್ಪಿರಿಚುವಲಿಸ್ಟಿಕ್. ಓಕೆ, ಸೊ ಆಧ್ಯಾತ್ಮಿಕದತ್ತ ಹಣ ಖರ್ಚು ಮಾಡ್ತಾರೆ. ಕೇತು ಧನಕಾರಕನ ಗುರುವಿನ ನಕ್ಷತ್ರದಲ್ಲಿದ್ದಾನೆ. ಧನಸ್ಥಾನಕ್ಕೆ ಅಂದರೆ ಧನಸ್ಥಾನಕ್ಕೆ ಯಾವ್ಯಾವ ಮನೆಗಳು ಕಾಂಟ್ರಿಬ್ಯೂಷನ್ ಇದೆ ಅಂದರೆ 2, 5, 7, 10, 8, 11, 12 ಇಷ್ಟು ಮನೆಗಳ ಸಂಬಂಧ ಇರ್ತದೆ. ಆಯಿತಾ? ಸೊ ಅದನ್ನು ನೀವು ಒಂದೊಂದೇ ವಿವರಣೆ ಮಾಡಿದ್ರೆ ಬರ್ತದೆ. ನಾನು ಇಲ್ಲಿ ಕೂತು ಎಲ್ಲ ಬರೆದಿದ್ದೇನೆ. ನಂತರ ಇವರಿಗೆ ಲಾಭ ಬರಬೇಕಾದ್ರೆ ಖರ್ಚುಗಳೇ ಹೆಚ್ಚುತ್ತದೆ, ನಂತರ ಉಳಿತಾಯ ಕಡಿಮೆ ಇರ್ತದೆ. ಇವರು ಜನಿಸುವ ಚಂದ್ರ ದಶದಲ್ಲಿ, ನಂತರ ಕುಜ ದಶ. ಕುಜ ಕೇತು ನಕ್ಷತ್ರದಿಂದ ಉತ್ತಮ ಫಲ ಕೊಟ್ಟಿಲ್ಲ. ನಂತರ ರಾಹು ದಶ. ರಾಹು ಸೂರ್ಯ ನಕ್ಷತ್ರ ಇದರಿಂದ ಶ್ರಮದಿಂದ ಲಾಭ ಸಂಪಾದನೆ ಮಾಡಬೇಕು. ಗುರು ದಶ ಬರ್ತದೆ. ಗುರು ಶನಿಯ ನಕ್ಷತ್ರದಿಂದ ಕರ್ಮಕ್ಕೆ ತಕ್ಕ ಪ್ರತಿಫಲ ಬರ್ತದೆ. ನಂತರ ಶನಿ ದಶ ಬರ್ತದೆ. ಶನಿ ಲಗ್ನಾಧಿಪತಿಯ ಶುಕ್ರ ನಕ್ಷತ್ರದಿಂದ ಉತ್ತಮ ಲಾಭ ಕೊಡ್ತದೆ ಅಂತೇಳಿ ಹೇಳಬೇಕು. ಧನಸ್ಥಾನಾಧಿಪತಿ ಬುಧ ವೃಶ್ಚಿಕ ರಾಶಿಯಿಂದ ಇವರ ಹತ್ತಿರ ಹಣ ಉಳಿಯುವುದೇ ಕಷ್ಟ. ಅಂದರೆ ಅದು ಮೊದಲೇ ಹೇಳಿದ ಗೋಚು ನೀರಿನಲ್ಲಿದೆ ಅಂತೇಳಿ. ಆಯಿತಾ? ಆತ್ಮಕಾರಕನೇ ಬುಧ ಆಗಿರ್ತಾನೆ. ಬುಧ ವಕ್ರಿಯಾಗಿರೋದ್ರಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಶಕ್ತಿ ಅವರಲ್ಲಿ ಇರ್ತದೆ. ಅಮಾತ್ಯಕಾರಕ ಶನಿ ಮಹಾರಾಜ, ಬುದ್ಧಿ ಮತ್ತು ಮನಸ್ಸಿಗೆ ಶನಿ ಕಾರಕ. ಓಕೆ, ಜಾತಿಕಾರಕ ಶುಕ್ರನಾಗಿರ್ತಾನೆ. ಋಣ ರೋಗ ರಿಪು ವ್ಯವಹಾರಕ್ಕೆ ಶುಕ್ರ ಕಾರಕನಾಗಿರುತ್ತಾನೆ. ಯಾಕಂದರೆ ಅದು ಶುಕ್ರ ರಾಹು ನಕ್ಷತ್ರದಲ್ಲಿ ಇರೋದ್ರಿಂದ ಶುಕ್ರ ಉತ್ತಮ ಫಲವನ್ನೇ ಕೊಡ್ತಾನೆ. ಅಮಾತ್ಯಕಾರಕ ಶನಿ, ಭ್ರಾತೃಕಾರಕ ರವಿ. ಜಾತಕರು ಉಪಯೋಗಿಸುವ ಬುದ್ಧಿ ಮತ್ತು ಮನಸ್ಸನ್ನು ಇವರ ಜೊತೆ ಕೆಲಸ ಮಾಡುವವರು ಸೂರ್ಯನಾಗಿರುವುದರಿಂದ ಜಾತಕರ ಬುದ್ಧಿ ಜೊತೆಯಲ್ಲಿ ಇರುವವರಿಗೆ ಇಡಿಸುವುದಿಲ್ಲ. ಬುಧ ಇರುವುದು ಜ್ಯೇಷ್ಠ ನಕ್ಷತ್ರ 2ನೇ ಪಾದದಲ್ಲಿ. ಆಯಿತಾ? ಸೊ ಲೆಕ್ಕ ಹಾಕಿದಾಗ 70 ಬರ್ತದೆ. ಯಾಕಂದರೆ 18ನೇ ನಕ್ಷತ್ರ ಜ್ಯೇಷ್ಠ ಬರ್ತದೆ. ಸೊ 70 ಅಂದರೆ ವಿಷ್ಣು ಸಹಸ್ರನಾಮದ 70ನೇ ಶ್ಲೋಕವನ್ನು ಪ್ರತಿನಿತ್ಯ ಹೇಳೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ. ಇದು ಷಡ್ಬಲ.
ಷಡ್ಬಲವನ್ನು ನೀವು ಹಾಕಿದ್ದೇನೆ. ಓಕೆ. ಸೊ ದಿಕ್ಕುಗಳ ಬಲದಲ್ಲಿ ಕುಜನಿಗೆ 55 ಪಾಯಿಂಟ್ ಇದೆ. ಸೊ ಅದರಿಂದ ಕೂಡ ನೀವು ಗುರುತ ಧನಸ್ಥಾನದಲ್ಲಿ ಧನ ಇದೆಯೋ ಇಲ್ವೋ ಅಂತ ನೋಡ್ಬೋದು. ಓಕೆ. ರವಿಗೆ 60 ಬಿಂದುಗಳು ಹೊಂದಿದ್ದಾನೆ. ಸೂರ್ಯ ಬೃಹತ್ಕಾರಕನಾದ್ರಿಂದ ಕೆಲಸ ಮಾಡೋ ಸ್ಥಳ ಎಲ್ಲರೂ ಸಹಕಾರ ಇರ್ತದೆ ಅಂತೇಳಿ ಹೇಳ್ಬೋದು. ಓಕೆ. ಇದು ಒಂದು ನಿಮಗೆ ಒಂದು ಓವರಾಲ್ ಒಂದು ಅಂದಾಜು ಕೊಟ್ಟಿರ್ತೇನೆ ನಾನು. ಇಷ್ಟಕ್ಕೆ ಮುಗಿಸ್ತೇನೆ. ಧನ್ಯವಾದಗಳು.